जिंदाबाद 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 अंबेडकर जिंदाबाद जय 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 भीम जय भीम जय भीम जय 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 भीम जय भीम जय भीम जय 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 भीम जय भीम जय ರಾಮರೆಡ್ಡಿಗೆ ಬಡವರ ಆಸ್ತಿಯನ್ನು ಕಬಳಿಸುತ್ತಿರುವ ರಿಲೇಬಲ್ ರಾಮರೆಡ್ಡಿ ಅವರಿಗೆ ಭೂ ಮಾಲೀಕರ ಆಸ್ತಿಯನ್ನು ಕಬಳಿಸುತ್ತಿರುವ ರಾಮರೆಡ್ಡಿಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಸರ್ಕಾರವಂತೆ ಸರ್ಕಾರ ಸರ್ಕಾರವಂತೆ ಸರ್ಕಾರ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಅಯ್ಯಯ್ಯೋ 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 ದಲಿತರ ಮೇಲೆ ದಲಿತರ ಮೇಲೆ ದಲಿತರ ಮೇಲೆ ದಲಿತರ ಮೇಲೆ ಬಡವರ ಮೇಲೆ ಬಡವರ ಮೇಲೆ ಅಮಾಯಕರ ಮೇಲೆ ಅಮಾಯಕರ ಮೇಲೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಕೋಟಟ್ಟಿ ರಾಮರೆಡ್ಡಿಗೆ ಕೋಟಟ್ಟಿ ರಾಮರೆಡ್ಡಿಗೆ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಅರೆಸ್ಟ್ ಮಾಡಿ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿಯ ತನಕ ಹೋರಾಟ ಎಲ್ಲಿಯ ತನಕ ಹೋರಾಟ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ರಕ್ತವನ್ನು ಚೆಲ್ಲುತ್ತೇವೆ ಕಾನೂನಂತೆ ಕಾನೂನು ಕಾನೂನಂತೆ ಕಾನೂನು ಸರ್ಕಾರವಂತೆ ಸರ್ಕಾರ ದಲಿತರ ಮೇಲೆ ದಲಿತರ ಮೇಲೆ ದಲಿತರ ಮೇಲೆ ಅಮಾಯಕರ ಮೇಲೆ ಅಮಾಯಕರ ಮೇಲೆ ಮಹಿಳೆಯರ ಮೇಲೆ ಮಹಿಳೆಯರ ಮೇಲೆ ಅಮಾಯಕರ ಮೇಲೆ ಅಮಾಯಕರ ಮೇಲೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬಂಧಿಸಿ 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 ಯಾತಕ್ಕಾಗಿ ಹೋರಾಟ ಯಾತಕ್ಕಾಗಿ ಹೋರಾಟ ಇಡ್ಲಿ ಸಾಂಬಾರ್ ಅಚ್ಚಾ ಹೈ इडली सांभर अच्छा है इडली सांभर अच्छा है बेके ಬೇಕು ಬಡವರ ಭೂಮಿಯನ್ನು ಕಬಳಿಸಿರುವ ರಾಮರೆಡ್ಡಿಗೆ ಬಡವರನ್ನು ಭೂಮಿಯನ್ನು ವಂಚಿಸಿರುವ ರಾಮರೆಡ್ಡಿಗೆ ಬಡವರ ಭೂಮಿಯನ್ನು ವಂಚಿಸುತ್ತಿರುವ ರಾಮರೆಡ್ಡಿಗೆ ವಂಚಕ ರಾಮರೆಡ್ಡಿಗೆ ಕೋಟುಂಟಿ ರಾಮರೆಡ್ಡಿಗೆ ನನಗೆ ಒಂದು ಡೌಟ್ ನನಗೆ ಒಂದು ಡೌಟ್ ನನಗೆ ಒಂದು ಡೌಟ್ ಮಾಡಿ ಮೇಲೆ ಮಾಡಿ ಕಟ್ಟಿ ಚಟ ಕಟ್ಟಿ ಮಾಡಿ ಮೇಲೆ ಮಾಡಿ ಕಟ್ಟಿ ಮಾಡಿ ಮೇಲೆ ಮಾಡಿ ಕಟ್ಟಿ
ಮಾಹಿತಿ ಕೊಟ್ಟು ವಂಚಿಸುತ್ತಿರುವ ರಾಮ್ ರೆಡ್ಡಿಗೆ ಬೇಕೇ ಬೇಕು. ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು. ಬೇಕೇ ಬೇಕು, ಬೇಕೇ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ಆಟೋ ವಾಲಾ ಅಚ್ಚಾ ಹೈ, ಆಟೋ ವಾಲಾ ಅಚ್ಚಾ ಹೈ, ಆಟೋ ವಾಲಾ ಅಚ್ಚಾ ಹೈ. ಬೇಕೇ ಬೇಕು, ಬೇಕೇ ಬೇಕು. ಸರ್, ಈಗ ನಾವು ರೆಸ್ಪೆಕ್ಟ್ ಮಾಡಿ ನಾವು ಬರ್ತಾ ಇದ್ದೀವಿ, ಅದಕ್ಕೆ ನಿಂತಿದ್ದೀವಿ ಸರ್. ನಮ್ಗೆ ಅನ್ಯಾಯ ಆಗಿರೋದು ನಿಜ, ನ್ಯಾಯ ಕೇಳ್ತಾ ಇದ್ದೀವಿ. ನಮ್ಗೆ ಅನ್ಯಾಯ ಆಗಿರೋದು ನಿಜ ಅಂತ ಅಂತಕ್ಕಂಥವ್ರು ಯಾರು ಸೀಟ್ ತಗೊಂಡು ಅವರು ಒಂದು ವ್ಯಾಪಾರ ತರಬೇಕು ಅಂತ ಹೋಗ್ತಿದ್ದೀವಿ. ನಾನು ಯಾರ ಮೇಲೆ ಯಾರು ಮುಂದೆ ಇಲ್ಲ, ಪಬ್ಲಿಕ್ ಆಗಲಿ ಸಾರ್ವಜನಿಕರಿಗಾಗಲಿ ಸರ್ಕಾರಿ ಆಸ್ತಿ ವಸ್ತುಗಳಿಗಾಗಿ ಯಾವುದೇ ಕಾರಣ ನಮ್ಮ ಒಂದು ಪ್ರಾಬ್ಲಮನ್ನು ಹೇಳ್ಕೊಂಡು ಮುಂದಕ್ಕೆ ನಾವು ಸಾಗ್ತಾ ಇದ್ದೀವಿ ಸರ್. ನಮಗೆ ಹೋಗೋದಕ್ಕೆ ನಾವು ಕೂಡ ದಯವಿಟ್ಟು ಅವಕಾಶ ಮಾಡ್ತೀವಿ. ಇನ್ನೊಂದು ವಿಷಯ ಸರ್, ಇಲ್ಲಿ ತುಂಬ ಬುದ್ಧಿಗಳು ಕಬಳಿಸ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಯಾರೇ ಆಗಿರ್ಲಿ ಒಂದು ನಮ್ಮ ಸಂಘಟನೆಗೆ ಮನವಿ ಕೊಟ್ಟರೆ ಅದಕ್ಕೂ ನಾವು ಹೋರಾಟ ಮಾಡ್ತೀವಿ. ಯಾಕಂದ್ರೆ ತುಂಬ ಬುದ್ಧಿಗಳು ಕಬಳಿ ಆಗಿದೆ ಅಂತ ಬರ್ತಾರೆ. ಎಲ್ಲದಕ್ಕೂ ಎಲ್ಲ ಥರನೂ ನಾವು ಮೆಸೇಜ್ ಕೊಡೋಕ್ಕೆ ಬಂದಿದ್ದೀವಿ. ಎಷ್ಟು ದಿನ ಈ ದೌರ್ಜನ್ಯ, ಎಷ್ಟು ದಿನ ಸರ್ ಈ ಅನ್ಯಾಯ? ಹಂಗೆ ಮೇಲೆ ಹೋಗ್ತಾ ಇದ್ದಾನೆ. ಬಡವನಿಗೇನೋ ಅವ್ರು ಕೊಡೋಂಥದ್ದು ಅವ್ರ ಪಾಲ್ ತಾನೇ ಕೇಳ್ತಾ ಇದ್ದಾರೆ, ಬೇರೆ ಏನು ಕೇಳ್ತಾ ಇಲ್ವಲ್ಲ. ಅವ್ರ ಪಾಲನ್ನ ಅವ್ರು 16 ವರ್ಷದಿಂದ ಹೇಳ್ತಾ ಇದ್ದೀವಿ ಸರ್. 16 ವರ್ಷ, 1 ವರ್ಷ ಅಲ್ಲ, 9ರಲ್ಲಿ ಕೇಸ್ ಇದೆ, 17ರಲ್ಲಿ ಹೆಂಗೆ ಸರ್ ವ್ಯಾಪಾರ ಮಾಡ್ತಾರೆ ಸರ್? ಕೇಸ್ ಇರೋದನ್ನ ವ್ಯಾಪಾರ ಮಾಡ್ತಾರೆ ಅಂದರೆ ಇವ್ರ ಪ್ರಭಾವ ಹೆಂಗಿದೆ ಸರ್? ಆ ಸಬ್ ರಿಜಿಸ್ಟ್ರಲ್ಲಿ ರಿಜಿಸ್ಟರ್ ಮಾಡ್ತಾರೆ ಅಂದರೆ ಇವ್ರ ಪ್ರಭಾವ ಹೆಂಗಿದೆ? ಕೇಸಲ್ಲಿರೋ ಜಮೀನ ಇವರು ಬಂದು 19ರಲ್ಲಿ ರಿಜಿಸ್ಟರ್ ಮಾಡ್ತಾರೆ ಅಂದರೆ ಇವತ್ತು ತೊಗೊಂಡಿರೋ ಭೂಮಿ ತೊಗೊಂಡಿರೋರು ಇದರೆಲ್ಲ ಸೈಟ್ಕೊಳ್ಳಲ್ಲ, ನಾಳೆ ದಿವಸ ಅವ್ರ ಮೇಲೆ ನಾವು ಕುಸಿಗೆ ಹೋಗ್ಬೇಕಾಗುತ್ತೆ ಸರ್. ಇವತ್ತು ತಡೆ ಹಿಡಿದ್ರೆ ಅವ್ರಿಗೆಲ್ಲ ಒಂದು ಒಳ್ಳೇದಾಗಲಿ, ಅವ್ರಿಗೂ ತೊಗೊಂಡಿರೋರ್ಗು ಅದು ಎಚ್ಚರಿಕೆ ಆಗಲಿ, ಮಾಹಿತಿ ಇರಲಿ. ನಮಗೇನು ತಲುಪಬೇಕೋ ನಮ್ಮವ್ರಿಗೆ ಆ ಭೂಮಿ ತಲುಪಲಿ ಅನ್ನೋ ಒಂದು ಉದ್ದೇಶಪೂರ್ವಕವಾದ ಈ ಹೋರಾಟ ಸರ್. ಸರ್, ಈ ಭಾಗದಲ್ಲಿ ಎಲ್ಲ SC STಗಳನ್ನ ಪೂರ್ತಿ ಎಲ್ಲ ರೌಡಿಗಳು ಬಿಟ್ಟು ಎಲ್ಲ ಬೆದರಿಸ್ಬಿಡ್ತಾರೆ. ಇಲ್ಲೇ ಬಂದು ರಾಮ್ ರೆಡ್ಡಿ ಹತ್ರ ಎದುರ್ತಾ ಇದ್ದಾರೆ. ಅವ್ರು ಮಾತಾಡಿದ್ರೆ ಕೇಸ್ ಹಾಕ್ತಾರೆ, FIR ಮಾಡಿಸ್ತಾರೆ. ಈ ಒಂದು ಮಟ್ಟದಲ್ಲಿ ಅದಕ್ಕಾಗಿ ಯಾರೂ ಕೂಡ ಬಡವರು ಗೆಲ್ತಿರ್ತೀವಿ. ಲಾಸ್ಟ್ ಟೈಮು ಅಗ್ರದಲ್ಲಿ ಹಿಂದೆ ಒಂದು ಯಾವುದೋ ವಿಷಯ ವಿಚಾರದಲ್ಲಿ ಮಾಡಿದ್ರು. ಒಟ್ಟು ಹಣ ಕಾಸು ದೊಡ್ಡ ಕಲರ್ ಆಯಿತು. ಅದು SC ST ಆಸ್ತಿ ಸುಮ್ಮನೆ ಆದ್ರೂ FIR ಮಾಡ್ಕೊಂಡು ಪ್ರಾಪರ್ಟಿ ಬಿಡೋಷ್ಟು SC ರಿಟರ್ನ್ SC ಕೇಸ್ ಯಾಕಂದರೆ ಅದು ಹಾಕಿದ್ರೆ ಸ್ವಲ್ಪ ಭಯ ಪಡ್ತಾರೆ. ಈ ಒಂದು ಇದು ವರ್ಷ ಮುಂದಕ್ಕೆ ಸರ್, ನಾವು ಅಷ್ಟನ್ನು ಕೇಳ್ತಾ ಇಲ್ಲ. ನಮ್ಮ ತಂದೆ ಏನು ಭಾಗ ಬರಬೇಕು, 1 ಎಕರೆ ಅದು ಕೊಡು ಅಂತ ಕೇಳ್ತಾ ಇರೋದು. ಅದನ್ನು ಕೊಡ್ತಾ ಇಲ್ಲ ಅಂದರೆ ಹೆಂಗೆ ಸರ್? ನಾವು ಹೆಂಗೆ ಬದುಕೋದು, ಹೆಂಗೆ ತಿನ್ನೋದು? ನಾವು ಎಲ್ಲ ಹೆಣ್ಮಕ್ಳು, ಎಲ್ಲ ಗಂಡು ಮಕ್ಕಳು ಅವ್ರ ಆಸ್ತಿನ ನಾವೇನು ಕೇಳ್ತಾ ಇಲ್ಲ, ನಮ್ಮ ಭಾಗ ನಾವು ಕೊಡಬೇಕಷ್ಟೇ, ಬಿಡಬೇಕಷ್ಟೇನೆ. ಹೌದು, ನಾವೇನು ಅವ್ರ ಹತ್ರ ಭಿಕ್ಷೆಯನ್ನು ಕೇಳಕ್ಕೆ ಏನು ಹೋಗ್ತಾ ಇಲ್ಲ. ಭಿಕ್ಷೆನೇ ಇಟ್ಟಿದ್ದೀರಿ ಸರ್, ಭಿಕ್ಷೆನೇ ನಮ್ಗೆ ಅಗತ್ಯ ಇಲ್ಲ, ಕೊಡ್ತಾ ಇಲ್ಲ. ದಾಖಲೆಗಳನ್ನ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ನಾವು ಯಾರು ಕೂಡ ಮಾಡಿಕೊಟ್ಟಿಲ್ಲ. ಅವರಿಗೆ ಅಲ್ಲ, ಅವರಿಗೆ ಮಾತಾಡಿದ್ದೀವಿ. ಮಾಡಿನಿಂದ ಯಾವ ಮನೆ ಪತ್ರಿಕೆಗಳಲ್ಲಿ ಸೋಮವಾರ ಮೇಲೆ ನಾವು ಮಾತಾಡ್ತಾರೆ. ಮಾತಾಡ್ತಾರೆ ಯಾವ ಥರ ಮಾಡೋದು, ಏನು ನೋಡೋಣ. ಸರ್, ಒಂದು 10 ಸಲ ಆಗಿದೆ ಸರ್ ಮಾತಾಡಿ. ನಾವು ಹೊಸದಾಗಿ ಬಂದಿದ್ದೀವಿ, ಗೊತ್ತು ಸರ್. ಹೌದು, 10ನೇ ಸತಿ ಆಗ್ಬೋದು, ನೋಡೋಣ. ಅದಕ್ಕೆ ನಾನು ಅವ್ರಿಗೆ ಸ್ವಲ್ಪ ಮಾತಾಡ್ತೀನಿ. ಈಗ ಮೇ 1st ವೀಕ್ ಅಂತ ಹೇಳಿದ್ರೆ ನಾವು ಬರೋದು. ಈ ಸೋಮವಾರ ನೀರು ಮಂಗಳವಾರ ಬಂದಮೇಲೆ 1 or 2 ಡೇಸ್ ನಂತರ ಮಾತಾಡ್ತೀನಿ ಸರ್. ರೈಟಿಂಗ್ ಹಾಕೊಡ್ತೀರಾ? ಸರ್, ಈಗ ಇಲ್ಲ ನೋಡಿ ಸರ್, ಈಗ ತಾವು 4ನೇವರು ಸರ್. ಸರ್, ದಯಮಾಡಿ ತಾವು ತಮ್ಮ ಗಮನದಲ್ಲಿರಲಿ. ಈಗ 3 ಇನ್ಸ್ಪೆಕ್ಟರ್ಗಳು ಬದಲಾವಣೆ ಆಗಿರ್ತಕ್ಕಂಥದ್ದು. ಇವತ್ತು ತಾವು ಕೂಡ 4ನೇವರು, ತಮ್ಮ ಗಮನದಲ್ಲೂ ಕೂಡ ಬಂದಿದೆ. ಈ 3 ಜನ ಇನ್ಸ್ಪೆಕ್ಟರ್ಗಳು ಕೂಡ ಮಾತಾಡಿದಂಥ ಸಂದರ್ಭದಲ್ಲಿ ಇದೇ ರೀತಿಯಾಗಿರ್ತಕ್ಕಂಥ ಅವರು ಆಶ್ವಾಸನೆಗಳನ್ನು ಕೊಟ್ಕೊಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ನಂಬಿಕೆ ಇಲ್ಲ ಅವ್ರ ಮೇಲೆಗಡೆ.
ಸೊ ಈಗ ಅವರು ಭರವಸೆ ಕೊಡ್ತಾರೆ, ಎಲ್ಲೋ ಕೂತ್ಕೊಂಡಿದ್ದಾರೆ, ಫಾರಿನಲ್ಲಿ ಕೂತ್ಕೊಂಡಿದ್ದಾರೆ ಅಂತ ಮಾಡಿದ್ರೆ ಈಗ ಪ್ರಾಪರ್ಟಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೂ ಕೂಡ ಒಂದು ರಿಸ್ಕ್ ಅಂತ ಹೇಳಿ ಬಂದಾಗ ಅವ್ರ ಕಡೆ ಇರ್ತಕ್ಕಂಥ ಯಾರಾದರೂ ಒಂದು ವ್ಯಕ್ತಿ ಬರಬೇಕು ಇಲ್ಲಿಗೆ ಬಂದು ಅವರು ನಮಗೆ ಈ ಪಬ್ಲಿಕ್ ಒಳಗಡೆ ನಿಂತ್ಕೊಂಡು ತಮ್ಮ ಮುಂದೆಗಡೆ ಅವರು ನಮಗೆ ವಿಶ್ವಾಸವನ್ನು ವ್ಯಕ್ತಪಡಿಸಲಿ ಸರ್. ಸುಮ್ಮನೆ ಎಲ್ಲೋ ಕೂತ್ಕೊಂಡು ಅವರು ಬರ್ತಾರಂತೆ, 15ನೇ ತಾರೀಕು ಬರ್ತಾರೆ, 20ನೇ ತಾರೀಕು ಬರ್ತಾರೆ, ಅದಕ್ಕೆಲ್ಲ ಕೂಡ ನಾವು ಒಪ್ಪಕ್ಕೆ ಹೋಗೋದಿಲ್ಲ. ಅದೇನಾದರೂ ಆಗಲಿ ಸಾವೋ ಬದುಕೋ ಸರ್, ನಾವು ಇಲ್ಲೇ ಕೂತ್ಕೊಂಡಿರ್ತೀವಿ. ನಾವು ದಯಮಾಡಿ ಅವರನ್ನು ಕರ್ಸ್ಕೊಡಿ. ಅರ್ಧ ಗಂಟೆ ಅವರು ಗೆಸ್ಟ್ ಹೌಸ್ ಒಳಗೆ ಇದ್ದಾರೆ ಸರ್, ಇಲ್ಲೇ ಇದ್ದಾರೆ ಸರ್, ಗೆಸ್ಟ್ ಹೌಸ್ ಒಳಗಿದ್ದಾರೆ. ನಾವು ನಮಗೆ ಬೇಡ ಕಣಯ್ಯ, ನಮಗೆ ಬೇಡ ಕಣಯ್ಯ. ಇದೊಂದು 11ನೇ ತಾರೀಕು ಇವಾಗ 2 ದಿವಸ ಏನೋ ಮೀಟಿಂಗ್ ಮಾಡಿ ಕರಿತೀನಿ ಮಾತಾಡ್ತೀವಿ ಅಂತ ಇದ್ದೀರಾ. ಅವರು ಯಾರೋ ಬಂದು ಮಾತಾಡ್ತಾರೆ ಅಂತ ಹೇಳ್ತಾ ಇದ್ದೀರಾ. ಮಾತಾಡ್ಸಕ್ಕೆ ನಾವು ಸಂಪೂರ್ಣ ಅವರೇ ಬರ್ತಾರೆ ಬಂದಾಗ ಆಮೇಲೆ ಇದೇನಾದ್ರು ಮಿಸ್ಟೇಕ್ ಆಗಿ ಅವತ್ತೇನಾದ್ರು ಮಾತುಕತೆ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ಇವರು 1 ಎಕರೆನಲ್ಲಿ ನಾವೆಲ್ಲ ಕರ್ಕೊಂಡು ಮುಸ್ಲಿಮ್ಗಳು ಹಾಕ್ಸ್ಬೇಕು. ಏನಿದೆ ಸರ್, ಈಗ ಎಲ್ಲರೂ ಕೂಡ ಹೇಳ್ದಂಗೆ 10ನೇ ಸಾರಿ 11ನೇ ಸಾರಿ ಕೂಡ ಈಗ ಅವರು ಮಾತು ಕೊಟ್ಟು ಮಾತನ್ನು ಸುಮ್ಮನೆ ನಾವು ಕೂಡ ಇಷ್ಟು ಆಗಿರೋದ್ರಿಂದ ನಮ್ಮ ಮೇಲೆ ವಿಶ್ವಾಸ ಇಟ್ಟು ಮಾತಾಡಿ ಅವರು ಮಾತಾಡ್ತೀವಿ. ಇನ್ಮೇಲೆ ನಾವು ವಿಶ್ವಾಸ ಇಡ್ತೀವಿ, ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ವಿಶ್ವಾಸ ಇಲ್ಲ ಸರ್. ಕರ್ಸ್ಬೇಕು ಸರ್, ಕರ್ಸ್ಬೇಕು. ಎಲ್ಲರೂ ಇದ್ದಾರಲ್ವಾ, ಎಲ್ಲ ನಾಯಕರುಗಳು ಇದ್ದಾರಲ್ವಾ. ಈಗ ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರು ಇದ್ದಾರಲ್ವಾ, ಅವ್ರ ಮುಂದೆಗಡೆ ಬರಲಿ ಸರ್. ಅವ್ರು ಬರಲಿ, ಬಂದು ನೇರವಾಗಿ ನಿಂತ್ಕೊಂಡು ಅವ್ರದ್ದು ಏನಿದೆ ಅಂತ ಹೇಳಿ ನಮ್ಮ ಬೇಡಿಕೆ ಏನಿದೆ ಅವ್ರು ಈಡೇರಿಸಲಿ. ನಾವ್ಯಾಕೆ ಅವ್ರೇನು ಶತ್ರುಗಳು ಅಂತ ಹೇಳಿ ನಾವೇನು ಭಾವಿಸ್ಲಿಲ್ಲ. ನಮ್ಗೆ ಅನ್ಯಾಯ ಆಗಿದೆ. ಬಂಧಿಸಿ ಬೇಕೇ ಬೇಕು, ಬೇಕೇ ಬೇಕು, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಬಡವರ ಆಸ್ತಿಯನ್ನು ಕಬಳಿಸುತ್ತಿರುವ ರಾಮರೆಡ್ಡಿಗೆ, ಅಮಾಯಕರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಪೋರ್ಟಟ್ಟಿ ರಾಮರೆಡ್ಡಿಗೆ, ಅಮಾಯಕರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ಪೋರ್ಟಟ್ಟಿ ರಾಮರೆಡ್ಡಿಗೆ, ಬಡವರ ಆಸ್ತಿಯನ್ನು ಕಬಳಿಸುತ್ತಿರುವ ಪೋರ್ಟಟ್ಟಿ ರಾಮರೆಡ್ಡಿಗೆ ಹೋರಾಟ, ಎಳ್ಳೆ ತನಕ ಹೋರಾಟ, ಎಳ್ಳೆ ತನಕ ಹೋರಾಟ, ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ, ಬಡವರ ಮೇಲೆ ಬಡವರ ಮೇಲೆ ಬಡವರ ಮೇಲೆ, ಅಮಾಯಕರ ಮೇಲೆ ಅಮಾಯಕರ ಮೇಲೆ, ಮಹಿಳೆಯರ ಮೇಲೆ ಮಹಿಳೆಯರ ಮೇಲೆ, ಬಡವರ ಮೇಲೆ ಬಡವರ ಮೇಲೆ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಆಟೋ ವಾಲಾ ಹಚ್ಚ ಹೈ, ಆಟೋ ವಾಲಾ ಹಚ್ಚ ಹೈ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. 420 ರಿಲೇಬಲ್ ರಾಮರೆಡ್ಡಿ ಅವರಿಗೆ, ಅಮಾಯಕ
ಅಮಾಯಕರನ್ನು ಬೆದರಿಸುತ್ತಿರುವ ರಾಮರೆಡ್ಡಿಗೆ, ಬಡವರ ಮೇಲೆ ದೌರ್ಜನ್ಯ ಮಾಡುತ್ತಿರುವ ರಾಮರೆಡ್ಡಿಗೆ, ರಾಮರೆಡ್ಡಿಗೆ, ಅಮಾಯಕರ ಮೇಲೆ ದೌರ್ಜನ್ಯ ಮಾಡುತ್ತಿರುವ 420 ರಾಮರೆಡ್ಡಿಗೆ, 420 ರಾಮರೆಡ್ಡಿ ಬಂಧಿಸಿ 420 ರಾಮರೆಡ್ಡಿಯನ್ನು ಬಂಧಿಸಿ ಬೇಕೇ ಬೇಕು, ಬೇಕೇ ಬೇಕು ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಕಾನೂನಂತೆ ಕಾನೂನು, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಅಯ್ಯಯ್ಯೋ 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 ಬಡವರ ಮೇಲೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ಅರೆಸ್ಟ್ ಮಾಡಿ ಆಟೋ ವಾಲಾ ಹಚ್ಚ ಹೈ, ಆಟೋ ವಾಲಾ ಹಚ್ಚ ಹೈ, ಇಡ್ಲಿ ಸಾಂಬಾರ್ ಹಚ್ಚ ಹೈ, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಡ್ರೈವರ್ ವಾಲಾ ಹಚ್ಚ ಹೈ, ಡ್ರೈವರ್ ವಾಲಾ ಹಚ್ಚ ಹೈ, ಡ್ರೈವರ್ ಬಡವರ ಮೇಲೆ, ಬಡವರ ಮೇಲೆ, ಅಮಾಯಕರ ಮೇಲೆ, ಅಮಾಯಕರ ಮೇಲೆ, ಮಹಿಳೆಯ ಮೇಲೆ, ಮಹಿಳೆಯ ಮೇಲೆ, ಅಂಬೇಡ್ಕರ್ 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 ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ ಜಿಂದಾಬಾದ್ 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 ಅಂಬೇಡ್ಕರ್ 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 ಜಿಂದಾಬಾದ್ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಆಯ್ತಪ್ಪ, ನಾವೇನು ದೊಡ್ಡವರ ದೂರದಲ್ಲೆಲ್ಲ ನಾವೇ ನಾವೆಲ್ಲರೂ ಕೂಡ ಸೇರಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಅಪರೂಪಕ್ಕೆ ಬರಬೇಕಾಗಿದೆ. ಉದ್ದೇಶ ಏನಂತಂದರೆ ಕಳೆದ 15-16 ವರ್ಷಗಳಿಂದ ರಾಜಣ್ಣ ಅವ್ರ ಫ್ಯಾಮಿಲಿಗೆ ಸರ್ವೆ ನಂಬರ್ 12-2ಯಲ್ಲಿ ಅವ್ರು ಸಿಗಬೇಕಾಗಿರ್ತಕ್ಕಂಥ ಭಾಗ ಅವ್ರಿಗೆ ಸಿಕ್ಕಿಲ್ಲ. ಈ ಕಾರಣಕ್ಕಾಗಿ ಇದು ರಾಮರೆಡ್ಡಿ ಅವ್ರ ಗಮನಕ್ಕೆ ಇದೆ, ತಮ್ಮ ಬಿಲ್ಡರ್ಸ್ ಗಮನಕ್ಕೆ ಇದೆ, ಎಲ್ಲರ ಗಮನಕ್ಕೆ ಇದೆ. ಈ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂಥ ಖಾಲಿ ಸೈಟ್ಗಳು ಉಳಿದಿರೋಂಥ ಒಂದು 25 ಸೈಟಲ್ಲಿ ಇದೆ, ಅಲ್ಲಿ 20 ಸೈಟ್ ಇರ್ಬೋದು. ಅದು ಕೂಡ ಬೇರೆಯವ್ರು ಬಂದು ಪರ್ಚೇಸ್ ಮಾಡಿದ್ರೆ ಇವ್ರು ಏನೂ ಸಿಕ್ಕಲ್ಲ. ಮುಂದೆ ನಾವು ಪರ್ಚೇಸ್ ಮಾಡಿದವ್ರ ಮೇಲೆ ಹೋರಾಟ ಮಾಡಬೇಕಾಗುತ್ತೆ. ಹಾಕಿರೋ ಕೇಸ್ ಹಂಗೆ ಇರ್ತದೆ, ರನ್ ಆಗ್ತಾ ಇರ್ತದೆ. 30-40 ವರ್ಷ ಕಳೆದೋದ ಮೇಲೆ ಮನುಷ್ಯರಿಗೆಲ್ಲ ನ್ಯಾಯ ಸಿಗುತ್ತೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಸಾಂಕೇತಿಕವಾಗಿ ಸೇರಿ ಅಲ್ಲಿ ಒಳಗಡೆ ಹೋಗಿ ನಾವು ಹೋರಾಟ ಮಾಡಿ ಎಲ್ಲ ಸೈಟ್ ಓನರ್ಗಳು ಯಾರ್ಯಾರಿದ್ದಾವೆ ಮತ್ತು ಪರ್ಚೇಸರ್ ಯಾರು ಬರ್ತಾರೆ ಅವ್ರ ಗಮನಕ್ಕೆ ತಿಳಿಸಿ ಪಾಂಪ್ಲೆಟ್ಸನ್ನು ಕೊಡಬೇಕು ಅಂತೇಳಿ 1000 ದಿನ ಬರಬೇಕು ಅಂತಂದು ಪೊಲೀಸ್ನವರು ನಮಗೆ ರಿಕ್ವೆಸ್ಟ್ ಮಾಡಿದ್ರು. ದಯವಿಟ್ಟು ಬೇಡ ಆ ರೀತಿ ಮಾಡೋದು, ನಾನು ಕರೆಸ್ತೀನಿ, ನೀವು ಮಾತಾಡಿ ಬೇಕಾದರೆ ಅಂತೇಳಿ. ಆ ಕಾರಣಕ್ಕಾಗಿ ಸುಮಾರು ಒಂದು 50 ಸಂಘಟನೆಗಳವರೆಲ್ಲ ಸೇರಿ ಸಂಘಟನೆಗೆ ಒಬ್ಬರಾಗಿ ಮುಖಂಡರು ಕೂಡ ಇದೆ. ಆ ಕಾರಣಕ್ಕಾಗಿ ನಾವು ಬರ್ತಾಯಿದ್ವಿ. ನಾವು ಪೊಲೀಸರನ್ನ ಮತ್ತು ಕಾನೂನನ್ನು ನಾವು ಗೌರವಿಸೋದು, ರೆಸ್ಪೆಕ್ಟ್ ಮಾಡ್ತೀವಿ. ಯಾಕಂದರೆ ಅವರಿಂದ ನಮ್ಮನ್ನು ರಕ್ಷಣೆ ಮಾಡೋದಕ್ಕಾಗಿ. ಆ ಕಾರಣಕ್ಕಾಗಿ ಅವರು ನಿಮ್ಮನ್ನು ಕರೆಸ್ತೀನಿ ಅಂದರು. ನಾವು ಅಲ್ಲೇ ಹೋಗಿ ಕುತ್ಕೊತೀವಿ, ಕುಸ್ಲಾಡ್ಕೊಂಡು ಅವ್ರು ಕೊಟ್ಟಿಲ್ಲ. ಬೇಡ ನಿಮ್ಮನ್ನು ಕರೆಸ್ತೀನಿ, ಮಾತಾಡಿ, ಸೋಮವಾರ ಏನೋ ಬರ್ತಾರೆ ಅವರು, ಬಂದ ಮೇಲೆ ನೀವೇನೋ ಮಾತಾಡಿ ನ್ಯಾಯ ಬಗೆಹರಿಸ್ಕೊಂಡು. ಈಗ ಅವ್ರ ಪರವಾಗಿ ತಾವುಗಳು ಬಂದಿದ್ದೀರಿ ಸರ್, ತಮ್ಮ ಹೆಸರು, ತಮ್ಮ ಡಿಸಿಗ್ನೇಷನ್ನು ಕಂಪನಿಯಲ್ಲಿ ಅದನ್ನು ತಿಳಿಸಿ ಸರ್.
ಲೈಸೆನ್ಸಿಂಗ್ ಆಫೀಸರು ಲೋಕೇಶ್ ಕುಮಾರ್ ಅಂತ ಲೈಸೆನ್ಸ್ ಅಂದರೆ ಯಾವ ಪ್ರಾಬ್ಲಮ್ಸ್ಗಳು ಬಂದರೆ ಅವ್ರ ಜೊತೆ ಮಾತಾಡೋಕತೆ ಮಾಡಿ ಅವ್ರ ಜೊತೆ ನಿಮ್ಮ ಜೊತೆ ಆ ಥರ. ನೋಡಿ ಸರ್, ಇವತ್ತು ಯಾವ ಥರ ಪರಿಸ್ಥಿತಿ ಬಂದಿದೆ. ಭೂಮಿ ಓನರ್ಗೆ ಮಾಫಿಗಳು ಅವ್ರ ಭೂಮಿನಲ್ಲಿ ಕೂತಿದ್ದಾರೆ. ಎಂಥ ಪರಿಸ್ಥಿತಿ ಇದೆ ನೋಡ್ರಿ. ಬ್ರದರ್ ಕುಲಕುಶವಾಗಿ ಸ್ವಲ್ಪ ಇದು ಮಾಡ್ಬೋದು, ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲ ಅವ್ರು ಗೊತ್ತಿದೆ ವಿಚಾರ ಎಲ್ಲೂ ಕೂಡ ಎಲ್ಲವನ್ನು ಕೂಡ ಅಲ್ಲ ಸರ್, ಇವತ್ತು ನಿಮ್ಮ ಅಂಥವ್ರು ನಿಮ್ಮ ಲ್ಯಾಂಡ್ಗೆ ಕರೆಸಿ ಅಲ್ಲೇ ಕರೆಸಿ ಎಲ್ಲರನ್ನೂ ಕುಡಿಸೇ ಮಾತಾಡ್ಸ್ಬೋದಾಗಿತ್ತಲ್ಲ. ಅಲ್ವಲ್ಲ, ಬೀದಿನಲ್ಲಿ ರೋಡಲ್ಲಿ ಬಂದು ಕೂತ್ಕೊಂಡು ಇವತ್ತು ಜಮೀನು ಮಾಲೀಕರು ಎಲ್ಲ ಬಂದು ಒಂದು ನ್ಯಾಯಕ್ಕಾಗಿ ಇವತ್ತು ನಾಯಕರೆಲ್ಲ ಬಂದು ರೋಡಲ್ಲಿ ಕೂತ್ಕೊಂಡು ನಮ್ಮ ಜಮೀನು ಬಿಟ್ಟು ನಾವು ಇರುವಂಥದ್ದು ಇಲ್ಲಿಂದ ನಾವು ಪೊಲೀಸಾಗಿ ಕಾನೂನು ಮೇಲೆ ನಮಗೆ ಗೌರವ ಇದೆ, ಅವ್ರಿಗೆ ರೆಸ್ಪೆಕ್ಟ್ ಮಾಡಬೇಕು. ಆ ಕಾರಣಕ್ಕಾಗಿ ನಾವು ಹುಟ್ಟಿದ್ದೀವಿ. ನಾವು ಅವ್ರ ಮಾತು ಕೇಳಿದ್ದಕ್ಕೆ ಅವರ ತಪ್ಪುಗಳು ತಿಳಿಸಿದ್ದಾರೆ. ಈಗ ಕಂಪನಿಯ ಪರವಾಗಿ ನಾವು ಬಂದಿದ್ದೀವಿ. ಏನು ಅವರಿಗೆ ನ್ಯಾಯ ಮಾಡಿಸ್ಕೊಡ್ತೀನಿ, ಯಾವಾಗ ಮಾತಾಡ್ತೀನಿ ಅಂತಕ್ಕಂಥದ್ದನ್ನ ನಾವು ಮುಂದಾಗಿ ತಿಳಿಸ್ಬೇಕು. ಅವ್ರ ಜೊತೆ ಮಾತಾಡಿಸಿ ಅವ್ರನ್ನೆಲ್ಲ ಕರೆಸಿ ಒಂದು ಡಿಸ್ಕಷನ್ ಮಾಡಿ ಅವ್ರಿಗೆ ಏನು ಡಿಸಿಷನ್ ತಗೋತಾರೆ ಅದ್ರ ಮೇಲೆ ಮಾಡ್ತೀನಿ ಅಂತ ಇನ್ಸ್ಪೆಕ್ಟರ್ಗೂ ಹೇಳಿದ್ದೀನಿ. ಅದೇ ಮಾತನ್ನು ಅವ್ರು ಬಂದ ತಕ್ಷಣನೇ ನಿಮಗೆ ಹೇಳ್ತೀನಿ, ಒಂದು ಸಾರಿ ಅವ್ರನ್ನ ಕರೆಸ್ತೀನಿ, ಅವ್ರ ಜೊತೆಯಲ್ಲೇ ನೀವು ಮಾತಾಡಿ ಈ ಥರ ಇದೆ ಸರ್, ಸಂಘಟನೆಗಳೆಲ್ಲ ಪ್ರಾಬ್ಲಮ್ ಇದೆ, ನೀವು ಇದನ್ನು ಸಾಲ್ವ್ ಮಾಡಿ ಅಂತ ಅವರೂ ರಿಕ್ವೆಸ್ಟ್ ಮಾಡಲಿಕ್ಕೆ ಹೇಳ್ತೀನಿ. ನಾನು ಮಾಡ್ತೀನಿ, ಮಾಡ್ಬಿಟ್ಟು ಅದನ್ನು ಬೇಗ ಏನಾದ್ರು ಪರಿಹಾರ ಮಾಡಿ ಅಂತ ನಾನು ಹೇಳ್ತೀನಿ. ಅದು ಅವರು ಬಂದ ತಕ್ಷಣ ನಾವು ಅರೇಂಜ್ ಮಾಡ್ತೀವಿ. ಅವ್ರು ಬರೋದು ನಾವು ಯಾವಾಗ ಅಂತ ನಾನು ಹೇಳಲಿಕ್ಕಾಗಲ್ಲ ಅಂತ ಆದರೆ ಸರ್, ಅಲ್ಲಿವರೆಗೂ ಇವಾಗ ಅವ್ರು ಬರೋದು ಹೇಳೋಕ್ಕಾಗಲ್ಲ ಅಂತ ಅವ್ರು 6 ತಿಂಗಳಿಗೆ ಬರ್ತಾರೋ ವರ್ಷಕ್ಕೆ ಬರ್ತಾರಲ್ಲ, ನಾವು ಒಂದು ಮಾತು ಹೇಳ್ತಾ ಇದೀವಿ ಸರ್. ಅವ್ರು ಬರೋಕ್ಕೆ ಹೇಳೋಕ್ಕಾಗಲ್ಲ ಅಂದಿದ್ದಕ್ಕೆ ಒಂದು ಮಾತು ಹೇಳ್ತಾ ಇದ್ದೀವಿ. ಅವ್ರು ಎಷ್ಟು ದಿನಕ್ಕೆ ಬರ್ತಾರೋ ಅನ್ನೋದು ಬೇಡ ಸರ್. ಅಲ್ಲಿ ಯಾವುದು ಸೈಟ್ ವ್ಯಾಪಾರ ಆಗೋದು ಬೇಡ, ಯಾವುದು ಕನ್ಸ್ಟ್ರಕ್ಷನ್ ಆಗೋದು ಬೇಡ. ಅದು ಕ್ಲೀನಾಗಿ ಹೆಂಗಿರುತ್ತೋ ಮುಂಚೆ ಇರಿ ಸರ್, ಎಷ್ಟು ದಿನ ಅಂದರೆ ನಾವು ಇರೋಕ್ಕಾಗುತ್ತೆ ಸರ್. ಅದನ್ನೇ ನಮಗೆ ಬೇಕಾಗಿರೋದು ಬರ್ಬೋದು, ಬರ್ತಾರೆ. ನಾನು ಅವತ್ತು ನಿಮ್ಗೆ ಹೇಳಿದೆ ಮೇ ಫಸ್ಟ್ ನಾವುಗಳು ನಾನೇನು ಹೇಳ್ತೀನಿ, ಅಶೋಕ್ ಕುಮಾರ್ ಲೋಕೇಶ್ ಕುಮಾರ್ ಸರ್, ನಾನೇನು ಹೇಳ್ತೀನಿ, ನೀವು ಕ್ಲೀನಾಗಿ ತಿಳಿಸಿ. ಅವರು ಗುರುವಾರ ಬರ್ತಾರ ಅಥವಾ ಶನಿವಾರ ನೀವು 2 ದಿವಸ ಲೇಟಾಗಿ ಹೇಳಿ. ಅವ್ರು ಬರೋವಂಥ ಟೈಮು ಅವ್ರ ಜೊತೆ ನಮಗೆ ಮೀಟಿಂಗನ್ನು ಏರ್ಪಾಡು ಮಾಡ್ತೀನಿ, ನಾವು ಮಾತಾಡ್ತೀವಿ. ನಾನು ಅದಕ್ಕೆ ನಾನು ಹೇಳಿದೆ ಮೇ ಫಸ್ಟ್ ವೀಕೆಲ್ಲ ಬರ್ಬೋದು ಅಂತ ನಾನು ಯಾಕೆಂದರೆ ಅವ್ರು ಮುಂಚಿತವಾಗಿ ಬಂದಿರಬೇಕಾದ್ರೆ ಏನೋ ಮಾಡ್ತೀನಿ ಮೇ ಫಸ್ಟ್ ವೀಕ್ ಅಂತ ಹೇಳಿದ್ದೀನಿ. ಇನ್ಸ್ಪೆಕ್ಟರ್ಗೂ ನಾನು ಹೇಳ್ಬಿಟ್ಟು ಅವ್ರು ಬಂದ ತಕ್ಷಣ ಇನ್ಸ್ಪೆಕ್ಟರ್ಗೂ ನಾನು ವಿಷಯ ತಿಳಿಸಿ ಅವ್ರನ್ನ ಕರೆಸಿ ಅವ್ರ ಜೊತೆ ಮಾತಾಡ್ತೀನಿ. ಯಾವಾಗ ಈ ಥರ ಇದೆ ಪ್ರಾಬ್ಲಮ್ ನೀವು ಎಕ್ಸ್ಪ್ಲೇನ್ ಮಾಡಿ, ಅವ್ರದ್ದೇನು ಇದೆ ಅದೆಲ್ಲ ಸಂಘಟನೆಗಳೆಲ್ಲ ಬಂದಿಲ್ಲ ಅಂತ ನೀವು ಎಕ್ಸ್ಪ್ಲೇನ್ ಮಾಡಿ ಅಂತ ಅವ್ರಿಗೆ ಹೇಳಿದ್ದೀನಿ. ಅವ್ರ ಕಡೆ ನಾನು ಎಕ್ಸ್ಪ್ಲೇನ್ ಮಾಡಿಸ್ತೀನಿ, ನಾನು ಹೇಳ್ತೀನಿ ಪ್ರಾಬ್ಲಮ್ ಈ ಥರ ಇದೆ ಅಂತ. ಅವ್ರು ಕೂತ್ಕೊಂಡು ಬಂದಮೇಲೆ ಒಂದು ಸಾಲ್ವ್ ಮಾಡಲಿಕ್ಕೆ ಏನಾದರೂ ಸಿಟಿಂಗ್ ಕೊಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀವಿ. ಅವರ ಇನ್ಸ್ಪೆಕ್ಟರ್ಗೆ ಅದ್ರ ಜೊತೆ ಅದನ್ನೇ ಸರ್ ಅವ್ರ ಗಮನಕ್ಕೆ ತೊಗೊಂಡೋಗಿದ್ದಾರೆ ಸರ್. ನಾನು ನನಗೆ ಡೈರೆಕ್ಟ್ ಆಗಿರಲಿಲ್ಲ, ಅವ್ರ ಸಿಸ್ಟರ್ ಮಾತಾಡಿದ್ದಾರೆ. ನಾನು ಬರ್ತೀನಿ ನೆಕ್ಸ್ಟ್ ವೀಕೆಂಡ್ ಬಂದಾಗ ನಾನು ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ಬಿಟ್ಟು ನಾನು ಹೇಳ್ತೀನಿ ಅಂತ ಹೇಳ್ತೀನಿ. ಈಗ ನಾವು ಸಂಘಟನೆಯವರು ಬೇಕು ಅಂತ ಬಂದು ಕುಡ್ಕೊಂಡಿರ್ತಕ್ಕಂಥದ್ದಲ್ಲ, ಭೂಮಿ ಕಳ್ಕೊಂಡಿರ್ತಕ್ಕಂಥವ್ರು ಮತ್ತು ಅನ್ಯಾಯ ಆಗಿರ್ತಕ್ಕಂಥವ್ರು ಸಂಘಟನೆಗಳಲ್ಲಿ ಬಂದು ಅವರು ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ. ಸ್ಟೇಷನ್ಗಳು ಹೋಗಿದ್ದಾರೆ, ಕಂಪ್ಲೇಂಟ್ಗಳನ್ನು ಕೊಟ್ಟಿದ್ದಾರೆ, ಕೋರ್ಟಲ್ಲಿ ದಾವಾಗಿ ಹೋಗಿದ್ದಾರೆ. ಆದರೂ ಕೂಡ ಅವರಿಗೆ ನ್ಯಾಯ ದೊರಕಲಿಲ್ಲ. ಸೊ ಹಂಗಾಗಿ ನಮ್ಮ ಸಂಘಟನೆಗಳ ಹತ್ರ ಬಂದವರು ಮನವಿ ಮಾಡಿಕೊಂಡಿರೋದಕ್ಕೋಸ್ಕರ ನಾವು ಸಂಘಟನೆಗಳು ಬಂದು ಅವರಿಗೆ ನ್ಯಾಯವನ್ನು ಕೊಡಿಸೋದಕ್ಕೆ ನಾವು ಅದನ್ನು ಹೋರಾಟ ಮಾಡ್ತಿರ್ತಕ್ಕಂಥ ಸಂಘಟನೆಗಳವರು ಆಗಲೇ ಹೇಳ್ದಂಗೆ ತೊಂದರೆ ಆಗಿದೆ ಅಂತ ಹೇಳಿ ಅಂತ ಹೇಳಿದ್ರೆ ಅದು ಈಗ ಬಂತು ಅದ್ರ ವಿಷಯ ತೊಂದರೆ ಆಗಿದೆ ಅಂತ ಸಂಘಟನೆಗಳು ಬಂದು ತೊಂದರೆ ಆಗ್ತಾ ಇದೆ ಅಂತ ತೊಂದರೆ ಇಲ್ಲ. ಸಂಘಟನೆಯವ್ರು ಬಂದಿದ್ದಾರೆ, ಅವ್ರಿಗೂ ತೊಂದರೆ ಮಾಡೋದು ಸಮಸ್ಯೆಗಳನ್ನ ಮಾತಾಡ್ತೀನಿ ಅಂತ ನೀವು ಸಂಘಟನೆಗೆ ತೊಂದರೆ ಆಗಿದೆ ಅಂತ ಮಾತಾಡಿಲ್ಲ. ದಯಮಾಡಿ ಈಗ ಇನ್ಸ್ಪೆಕ್ಟರ್ ಅವರು ಬಂದಾಗ ಹಂಗೆ ಹೇಳಿದ್ರು, ನಾವು ಹೇಳಿದ್ದಕ್ಕೆ ಗೊತ್ತಿದ್ದಿಲ್ಲ. ಇಲ್ಲ ಅಂದರೆ ಬರ್ತಾನೆ ಇದ್ರು. ಅವ್ರು ಹೇಳಿದ್ರು ಸೋಮವಾರ ಮಂಗಳವಾರ ಬರ್ತಾರಂತೆ. ಬಂದ ಮೇಲೆ ನಾನು ಕೂಡ ತಮ್ಮ ಅಹವಾಲುಗಳೇನೈತೆ, ತಮ್ಮ ಪ್ರಾಬ್ಲಮ್ಸ್ ಏನೈತೆ ನನ್ನ ಹತ್ರ ಮಾತಾಡ್ತಾರೆ, ನಾನು ತಿಳಿಸ್ತೀನಿ. ಅವ್ರಿಗೆ ತಿಳಿಸಿ ತಮ್ಗೊಂದು ಡೇಟನ್ನು ನಿಗದಿಪಡಿಸ್ತೀನಿ ಬಂದಿದ್ದೀನಿ. ಆಮೇಲೆ ನಮ್ಮವ್ರ ಮೇಲೆ ಕಂಪ್ನಿಯವ್ರ ಮೇಲೆ ನಂಬಿಕೆ ಇಲ್ಲ ಸರ್ ಅಂತಿದ್ದೆ. ಸರ್ ಅವ್ರು ತಮ್ಮನ್ನು ಕಳಿಸಿದ್ದಾರೆ. ಈಗ ತಾವು ಯಾವಾಗ ಮೀಟಿಂಗ್ ಕೊಡ್ತಿದ್ರಿ? ಅವ್ರು ಬರ್ತೀನಿ ಫಸ್ಟ್ ವೀಕು ಹೇಳ್ತಾ ಇದ್ದಾರೆ. ಮೇ ಫಸ್ಟ್ ವೀಕ್ ಒಳಗಡೆ ಬರ್ತೀನಿ ಅಂತ ನನ್ನ ಜೊತೆ ಹೇಳಿದ್ದು. ಮೇ ಫಸ್ಟ್ ವೀಕ್ ಒಳಗೆ ಬರ್ತೀನಿ ಸರ್, ಮಾತಾಡೋಣ ಅಂತ ಹೇಳಿದ್ದಾರೆ. ನಾನು ನಾಳೆನೇ ಬರ್ಬೋದು, ಅವ್ರು ಹೇಳಿಕ್ಕಾಗಲ್ಲ. ಅವ್ರು ಯಾವತ್ತು ಬರ್ತಾರೋ ಏನು ಮಾಡಲಿಕ್ಕೆ ಅವರು ಹೇಳಿದ್ರು. ನನಗೆ ಹೇಳಿದ್ದು ಮೇ ಫಸ್ಟ್ ವೀಕ್ ಅಂತ. ಮೇ ಫಸ್ಟ್ ವೀಕ್ ಒಳಗಡೆ ಬಂದರೆ ಎಷ್ಟು ಬೇಗ ಬರ್ತದೋ ಅಷ್ಟು ಬೇಗ ನಾನು ಅವ್ರ ಜೊತೆ ಕೂರಿಸಿ ಮಾತಾಡಿಸಿ ನಿಮಗೆ ವಿಷಯ ಕನ್ವೆ ಮಾಡ್ತೀನಿ. ಮೇ ಫಸ್ಟ್ ವೀಕ್ ಅಂತಂದರೆ ಯಾವ ತಾರೀಕು ಸರ್? 1 ರಿಂದ 6, 7 ಒಂದು ವೀಕು 7 ದಿವಸ. ಒಂದು ಹೇಳ್ತೀನಿ ಸರ್, ಮಾಹಿತಿ ಅವರಿಗೆ ಗೊತ್ತಿಲ್ಲ ಸರ್, ಎಲ್ಲ ಬರೀ ಸುಳ್ಳು ಸರ್. ಇದು ಮಾಹಿತಿ ಸುಳ್ಳು. ದೇವರನ್ನ ಪ್ರಮಾಣವಾಗ ದೇವ್ರು ಮಧುರಾಮ್ ನಾನು ಹೇಳ್ತೆ ಎಲ್ಲ ಸುಳ್ಳು.
ಸರ್ ಈ ಸಲ ಈ ಮಾಹಿತಿಗಳು ಹತ್ತಾರು ಆಗಿದೆ. ಈ ಮಾಹಿತಿ ಬೇಕಾದಷ್ಟು ಆಗಿದೆ. ನೆಕ್ಸ್ಟ್ ಈ ಮಾಹಿತಿ ಬೇಕಾದಷ್ಟು ಆಗಿದೆ. ಈಗ ನಾವು ಸಂಘಟನೆಗಳವ್ರು ಬಂದಿದ್ರೆ ಸಂಘಟನೆ ಮುಖಾಂತರ ಅವ್ರು ಮಾತು ಕೊಡ್ತಾ ಇದ್ದಾರೆ. ಸುಳ್ಳು ಕೊಟ್ಟಿರ್ಬೋದು, ನಮ್ಮ ಹತ್ರ ಸುಳ್ಳು ಆಗಲ್ಲ. ಹಂಗೆಲ್ಲ ಆಗಲ್ಲ ಇರಪ್ಪ. ಇರ್ಲಿ, ನಮ್ಮ ಮುಂದೆ ಹೇಳಿದಾಗ ಕರೆಕ್ಟಾಗಿ ಉಳಿಸ್ಕೋಬೇಕು ಅದನ್ನ. ಎಲ್ಲ ಸಂಘಟನೆಗಳು ಕೂಡ 500 ಜನ 1000 ಜನ ಕರ್ಕೊಂಡು ಬರ್ತಕ್ಕಂಥ ಎಲ್ಲ ಹಿರಿಯ ಹೋರಾಟಗಾರರು ಇದ್ದಾರೆ. ಆದರೆ ನಿನ್ನೆ ನಾವು ಪೊಲೀಸ್ ಸ್ಟೇಷನಲ್ಲಿ ಬಂದಾಗ ಅವರು ಭಾಳಷ್ಟು ನಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಂಡು ಅದೇ ಈ ರೀತಿ ಆಗೋದು ಬೇಡ ಅಂತಂದೇಳಿ ಶಾಂತಿಯುತವಾಗಿ ಅದನ್ನೆಲ್ಲ ಕೂಡ ಬಗೆಹರಿಸೋಣ ಅಂತ ಅಂದ್ಬಿಟ್ಟು ನಾವು ಕಾನೂನು ಚೌಕಟ್ಟಿನಲ್ಲಿ ಹೊರಗಡೆ ನಾವು ಮಾತನಾಡ್ತಿದ್ದ ಕಾನೂನು ಮೀರಿ ನಾವು ಮಾತಾಡೋಕೆ ಹೋಗ್ತಾ ಇಲ್ಲ. ಈಗ ನಾವು ಭೂಮಿ ಹತ್ರ ಹೋಗ್ಬೋದಾಗಿತ್ತು, ಅದನ್ನು ಗಲಭೆ ತರೋದು ಬೇಡ ಅಂತ ಹೇಳಿ ಅವರು ನಮಗೆ ಮನವರಿಕೆ ಮಾಡಿರೋದಕ್ಕೋಸ್ಕರ ನಾವು ಇಲ್ಲಿ ಈ ಸ್ಥಳದಲ್ಲಿ ಕೂತಿರ್ತೇವೆ. ಸರ್, 7 ತಾರೀಕಿಂದ 7ನೇ ತಾರೀಕು ಒಳಗಡೆ ನಾವು ಯಾವಾಗ ಕರೆಸ್ತೀವಿ ಅಥವಾ 1ರಿಂದ 7ನೇ ತಾರೀಕಿಗೆ ಕರೆಸ್ತೀರಾ? ಅದು ನೆಕ್ಸ್ಟ್ ವೀಕ್ ಕಂಪನಿ ಮುಖಾಂತರ ಬಂದ್ಮೇಲೆ ರೆಸ್ಪಾನ್ಸ್ ಇಷ್ಟು ಜನರ ಮುಂದೆ ಸರ್ ಇನ್ನೊಂದ್ಸಲ ಫೋನ್ ಮಾಡಬೇಕು ನೀವು. ಇಷ್ಟು ಜನರ ಮುಂದೆ ಹೋರಾಟಗಾರರ ಮುಂದೆ ಡಿಪಾರ್ಟ್ಮೆಂಟ್ ಮುಂದೆ ಮೀಡಿಯಾ ಮುಂದೆ ನೀವು ಒಂದು ಮಾತು ಕೊಟ್ಟು ನೀವೇ ಕಂಪನಿಯವ್ರು ರಿಕ್ವೆಸ್ಟ್ ಮಾಡಬೇಕು. ನಾನು 7ನೇ ತಾರೀಕು ಫೈನಲ್ ಡೇಟ್ ಕೊಟ್ಟಿದ್ದೀನಿ, ದಯವಿಟ್ಟು ಇರಬೇಕು. ಅಲ್ಲ ಏನಾದರೂ ನೀವು ಒಂಥರ ನೀವು ಬ್ಯಾಲೆನ್ಸ್ ಮಾಡಿಬಿಟ್ಟು ಸರಿ ಇಲ್ಲ, ಕರೆಕ್ಟಾಗಿ ಒಂದು ಮಾತು ಏನಂತಂದ್ರೆ ಅವರು ಬಂದ ತಕ್ಷಣ ನಾನು ನಾಳೆ ಬಂದ್ರೆ ನಾಳೆನೇ ಫಿಕ್ಸ್ ಮಾಡ್ಸಿರ್ತೀನಿ ಅವ್ರ ಡೇಟ್. ಸರ್ ಎಂಟು ಡೇಟ್ ಯಾವುದು? ಒಂದು ವಾರದಲ್ಲಿ ಏನೇ ಸರ್ ಅರ್ಥ ಆಯ್ತಾ? ಅವ್ರು ಒಂದು ವಾರದಲ್ಲಿ ಬರೋ ಅವಕಾಶ ಕೊಟ್ಟು ಜಾಗ ಹೋದ್ರೆ ಡೇಟ್ ಕೊಡುತ್ತೆ. ಏನು ಸರ್ ನಾವು ರೋಡಾಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ. ಇಷ್ಟು ಜನ ಸಂಘಟನೆ ಇದಾರಲ್ಲ, ದೊಡ್ಡವರೆಲ್ಲ ಇದಾರಲ್ಲ, ಎಷ್ಟು ಸಂಘಟನೆ ಮಾಡಿರ್ಬೋದು ಅವರು. ನಮ್ಮ ಮೆತ್ತೆಗಳಿಗೆ ಜಾಗ ಕರ್ಕೊಂಡಾಗ 4 ಜನ ಕರ್ಕೊಂಡಾಗ ಮಾತಾಡ್ಸಕ್ಕೆ ಎಗ್ತಾ ಇದೆಯಾ ನಿಮ್ಗೆ? ಎಗ್ತಾ ಇದೇನ್ರಿ ನಿಮ್ಗೆ? ಎಷ್ಟು ಜನ ಕೂತವ್ರು ಇಲ್ಲಿ? ಎಷ್ಟು ಜನ ಇದ್ದಾರೆ? ಅವರು ಓನರ್ ಅಲ್ಲ, ಹೊಟ್ಟೆ ಉರಿತಿಲ್ವಾ ಅವ್ರಿಗೆ? ಲೋಕೇಶ್ ಸರ್ ಓನರ್ ಅಲ್ಲ. 16 ವರ್ಷ ಹೆಂಗಿರ್ಬೋದು ನಾನು? 16 ವರ್ಷ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಸರ್ ಅಷ್ಟೇ ಸ್ಪೀಕರ್ ಬರ್ತಾರೆ ಸರ್. ಮಾಧ್ಯಮದಲ್ಲಿ ಹೇಳ್ತಾರಲ್ಲ ಒಂದು ನಿಮಿಷ ಅವರು ಡೇಟ್ ಕೊಡ್ತಾ ಇಲ್ಲ, ನಾವೆಲ್ಲ ಸರ್ ಒಂದು ಡೇಟ್ ಫಿಕ್ಸ್ ಮಾಡೋಣ. ಅದೇ ಫಸ್ಟ್ ವೀಕ್ ಅವ್ರು ಹೇಳಿ ಫಸ್ಟ್ ವೀಕ್ ಒಂದು ವಾರ ನಾವು ಫಿಕ್ಸ್ ಮಾಡ್ರಿ. ಅದೇ ನಾವೇ ಡೇಟ್ ಫಿಕ್ಸ್ ಮಾಡೋಣ. ಸಾಹೇಬ್ರು ಮಾತಾಡಿ ಸರ್. ಫಸ್ಟ್ ವೀಕ್ ಒಳಗೆ ಮಾಡಿಸಿ ಅವರು ಮ್ಯಾಕ್ಸಿಮಮ್ ಒಂದು 10ನೇ ತಾರೀಕು 12ನೇ ತಾರೀಕು ಹೇಳಿ ಲಾಸ್ಟ್ ತಮ್ಮ ಬಾಯಿಂದ ಒಂದು ಡೇಟ್ ಬಂದ್ರೆ ಅಲ್ಲ ನಾವು ಒಪ್ಕೊಂತೀವಿ. ಸರ್ ನೀವು ಕೇಳ್ಕೊಂಡು ಒಂದು ಕನ್ಫರ್ಮೇಶನ್ ಒಂದು ಕೊಡಿ ಅಂತ ಕೇಳ್ತಿರೋದು ಎಲ್ಲರೂ ಇಲ್ಲಿ. ಫಸ್ಟ್ ವೀಕ್ ಅಂದ್ರೆ ಇನ್ನ ಎಕ್ಸ್ಟ್ರಾ ಹೋಯ್ತು, ನೀವು ಒಂದು ಡೇಟ್ ಹೇಳಿ ಅಷ್ಟೇ. ನಾನು ಹೇಳ್ತಾ ಇದ್ದಲ್ಲ, ಬಂದ ತಕ್ಷಣನೇ ಅವ್ರ ಜೊತೆಲಿ ಮಾತಾಡಿಸ್ತೀನಿ. ಅವ್ರು ಯಾವತ್ತು ಟೈಮ್ ಫಿಕ್ಸ್ ಮಾಡ್ತಾರೆ ಅವ್ರ ಕಡೆನೇ ಫಿಕ್ಸ್ ಮಾಡ್ತೀನಿ. ಅವ್ರು ವರ್ಷ ಬಂದ ಈಗ ಆಯ್ತಲ್ವ ಸರ್? ಈಗ ಎಷ್ಟು ವರ್ಷ ಕಳೆದಿದೆ ಸರ್? ನಾನು ಹೇಳ್ತಾ ಇದ್ದೀನಿ, ಇನ್ನು ವಾರ ಬಿಟ್ಟು ಬರ್ತಾರೆ. ಸರಿ ಸರ್, ಅದವ್ರ ಟೈಮ್ ಬೇಕು ಸರ್. ಟೈಮ್ ಬಿಡು, ಟೈಮ್ ಕೊಡ್ರಿ ನಾಯ್ಕ್ರ, ಟೈಮ್ ಕೊಡಿ. ನಾವು ಕೂಡ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಸರ್. ಈಗ ಒಂದು ನಿಮಿಷ ಏನಾದ್ರು ಕೂಡ ಇರಪ್ಪ ಮಾಡಲಿಲ್ಲ ಅಂದ್ರೆ ನಿಮಿಷ ಇರಿ ಸರ್. ಮೇ 15ನೇ ತಾರೀಕು ಮಾಡೋಣ. ಬಂದ ತಕ್ಷಣ ಇನ್ಫಾರ್ಮೇಶನ್ ಮಾಡ್ತೀನಿ ಸರ್. ಮೇ 15ನೇ ತಾರೀಕು ಬುಧವಾರ ಡೇಟ್ ಬೀಳ್ತದೆ. ಮೇ 15ನೇ ತಾರೀಕು ನಾವು ಬೃಹತ್ ಮಟ್ಟದ ಹೋರಾಟ ಮಾಡ್ತಾ ಇದ್ದೀವಿ. ಪ್ರಾಪರ್ಟಿ ಒಳಗಡೆ ಬರ್ತೀವಿ. ದಯವಿಟ್ಟು ಅವತ್ತು ನಮ್ಮನ್ನ ನೀವು ಬಂಧಿಸಿ ಪ್ರಾಬ್ಲಮ್ ಮಾಡಬಾರ್ದು. ನಾವು ಒಳಗಡೆ ಬರ್ತೀವಿ. ಸಾಧ್ಯವಾದರೆ ನಾವು ಲಾಠಿ ಏಟ, ಗುಂಡೇಟ, ಗೂಟೇಟ ಏನಾದರೂ ಹೊಡೆದ್ರೆ ನಾವು ಹೋಗ್ತಾ ಇರ್ತೀವಿ. ಅಷ್ಟೊಳಗಡೆ ನ್ಯಾಯ ಆಗಬೇಕು. ಅಷ್ಟೊಳಗಡೆ ನ್ಯಾಯ ಆಗಬೇಕು. ಅಷ್ಟೊಳಗೆ ಅವ್ರು ಮಾತಾಡ್ತಾರೆ. 15ನೇ ತಾರೀಕು ಹೋರಾಟ ಫಿಕ್ಸ್. ಹೇಳ್ತೀವಿ ಮೇ 15ಗೆ ಹೋರಾಟ, ದೊಡ್ಡ ಮಟ್ಟದ ಹೋರಾಟ, ಪಾಂಪ್ಲೆಟ್ ಮಾಡ್ತಾರೆ, ಹೊಡಿಸ್ತೀವಿ. ಪೊಲೀಸರು ಪರ್ಮಿಷನು ಪೊಲೀಸರ ಗಮನಕ್ಕೂ ತರಲ್ಲ. ನಾವು ಅದಕ್ಕೆ ಮುಂಚೆನೇ ಒಳಗಡೆ ಜನ ಹೆಂಗೆ ಸೇರಿಸ್ತೀವಿ, ನಾವು ಬರ್ತೀವಿ. ಅದೇನಾಗಬೇಕು ಹೋರಾಟದ ರೂಪದಲ್ಲಿ ಮಾಡ್ತೀವಿ. ಆದರೆ ಅದ್ರ ಒಳಗಡೆ ಕರೆದು ತಾವು ಮಾತಾಡಿದ್ರೆ
ಮತ್ತು 10ನೇ ತಾರೀಕು 11ನೇ ತಾರೀಕು ತಾವು ಮಾತಾಡಿದ್ರೆ ಮಾತಿಗೆ ಮರ್ಯಾದೆಯಿಂದ ಚೆನ್ನಾಗಿರ್ತದೆ. ಇಲ್ಲ ಅಂತಂದರೆ ಅದು ಮುಂದುವರ್ತದೆ. ನಾವೆಲ್ಲರೂ ಕೂಡ ಬಂದಿರೋವಂಥದ್ದು ಇಷ್ಟೇ, ಯಾರಿಗೋ ಒಬ್ಬರಿಗೆ ಅನ್ಯಾಯ ಆಗೈತೆ, ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ನಾವೆಲ್ಲರೂ ಕೂಡ ಬಂದಿರೋದೇ ವಿನಃ ಯಾವುದೇ ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ಸು, ಪರ್ಸ್ನಲ್ ಬೆನಿಫಿಟ್ಸ್ ಇಟ್ಕೊಂಡು ಬಂದಿಲ್ಲ. ಅದು ಯಾವುದೇ ಜಾತಿಯವರಾಗಿರಲಿ, ಯಾವುದೇ ಧರ್ಮದವರಾಗಿರಲಿ, ಪ್ರಾಬ್ಲಮ್ ಅಂತ ಬಂದ ಮೇಲೆ ನಾವೆಲ್ಲರೂ ಕೂಡ ಬರ್ತೀವಿ. 15ನೇ ತಾರೀಕು ಹೋರಾಟ ಫಿಕ್ಸು, ಅರ್ಥ ಆಯ್ತಾ? ನೀವು 10ನೇ ತಾರೀಕು 11ನೇ ತಾರೀಕು ಕರೆದು ಅವ್ರದ್ದು ಏನು ಸಾಲ್ವ್ ಮಾಡ್ತೀರೋ ಮಾಡಿ, ನಮಗೆ ಸಂತೋಷ. ನಾವೇ ನಿಮ್ಮ ಕಂಪ್ನಿ ಪರವಾಗಿ ಇನ್ನೊಂದು ಪ್ರೆಸ್ ಮೀಟ್ ಮಾಡ್ತೀವಿ. ನೊಂದಿತರಿಗೆ ಅನ್ಯಾಯ ಆಗಿರ್ತಕ್ಕಂಥವ್ರಿಗೆ ರಾಮರೆಡ್ಡಿ ಅವ್ರ ಗಮನಕ್ಕೆ ಹೋಗಿ ನ್ಯಾಯ ಒದಗಿಸ್ಕೊಟ್ಟವ್ರೆ ಅಂತೇಳಿ ನಾವೇ ದೊಡ್ಡ ಪ್ರೆಸ್ ಮೀಟ್ ಮಾಡ್ತೀವಿ. ಸಾಕಾ? ಇಷ್ಟು ಮಾಡ್ಬೋದಣ್ಣ? ಸರ್, 15ನೇ ತಾರೀಕು ಹೋರಾಟ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ನಮ್ಮೆಲ್ಲರಿಗೂ ಗೌರವ ಕೊಟ್ಟು ರೋಡಲ್ಲಿ ಕೂತಿದ್ದೀವಿ. 15ನೇ ತಾರೀಕು ಒಳಗಡೆ ಇವ್ರು ಮಾತಾಡಿಲ್ಲ ಅಂದರೆ ನಾವು ಒಳಗಡೆ ಹೋಗ್ತೀವಿ. ದಯವಿಟ್ಟು ತಾವೆಲ್ಲರೂ ಸಹಕಾರ ಮಾಡಬೇಕು. ಆಗ್ಬೋದಾ? ಹೇಳಿದಕ್ಕೋಸ್ಕರನೇ ಸರ್ ನಾವು ಅಲ್ಲಿಂದ ಹೋಗಿಲ್ಲ, ಜನನೂ ಹೆಚ್ಚಾಗಿ ಕಳಿಸಲಿಲ್ಲ. ಆಯ್ತಾ? ಈಗ 15ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀವಿ ಸರ್. ನಾವೆಲ್ಲ ಅವಕಾಶ ಸ್ವಲ್ಪ ಅಗಲವಾಗಿ ಬನ್ನಿ ಸರ್, ಅಗಲವಾಗಿ ಬನ್ನಿ ಸ್ವಲ್ಪ. 25/4/2025 ಇವತ್ತು ಮೂಲ ನಿವಾಸಿ ಅಂಬೇಡ್ಕರ್ ಸಂಘ ಮತ್ತು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟ ಅಥವಾ ಇನ್ನೂ ಹಲವಾರು ಸಂಘಟನೆಗಳವರೆಲ್ಲರೂ ಕೂಡ ಸೇರಿ ಒಬ್ಬ ನೊಂದಿತನಿಗೆ ಅನ್ಯಾಯಕ್ಕೆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವನಿಗೆ ನ್ಯಾಯ ಕೊಡಿಸ್ಬೇಕು ಅಂಥೇಳಿ ನಾವೆಲ್ಲ ಮುಖಂಡರುಗಳು ಕೂಡ ಈ ಭಾಗದಲ್ಲಿ ಸೇರಿರ್ತಕ್ಕಂಥದ್ದು. ಏನು ಅವ್ರಿಗೆ ಅನ್ಯಾಯ ಆಗಿದೆ ಅಂತಂದೇಳಿ ಹೇಳಿದ್ರೆ, ಹೆಬ್ಬಗೋಡಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಗಟ್ಟಳ್ಳಿ ಸರ್ವೆ ನಂಬರ್ 12/2ನಲ್ಲಿ ಸುಮಾರು 2 ಎಕರೆ 1 ಗುಂಟೆ ಜಾಗವನ್ನು ಮೂಲತಃ ವಾರಸುದಾರರು ಓನರ್ ಆಗಿರ್ತಕ್ಕಂಥ ರಾಜಣ್ಣ ಮತ್ತು ರಾಜಣ್ಣ ಅವ್ರ ಮಕ್ಕಳು ನಾಗರಾಜು ಇವ್ರ ಕುಟುಂಬಕ್ಕೆ ಸುಮಾರು 1 ಎಕರೆ 1 ಗುಂಟೆ ಜಾಗ ಅಷ್ಟು ಮೋಸ ಆಗಿರ್ತಕ್ಕಂಥದ್ದು. ಭಾಗದಲ್ಲಿ 2 ಎಕರೆ ಜಾಗ ಇವರಿಗೆ ಬರಬೇಕಾಗಿರ್ತಕ್ಕಂಥ 1 ಎಕರೆ ಚಿಲ್ಲರೆ ಜಾಗದಲ್ಲಿ ಇವರಿಗೆ ಮೋಸವಾಗಿರ್ತಕ್ಕಂಥದ್ದು. 2009ರಲ್ಲಿ ನಾಗರಾಜ್ ಅವರು ಮತ್ತು ರಾಜಣ್ಣ ಅವರು ಕೇಸ್ ಹಾಕ್ತಾರೆ. ಇವೆಲ್ಲವೂ ಕೂಡ ಗೊತ್ತಿದ್ದು ಡೆವಲಪರ್ಸ್ RD ಡೆವಲಪರ್ಸ್ ಅವರು ಮಾಲೀಕರಾಗಿರ್ತಕ್ಕಂಥ ರಾಮರೆಡ್ಡಿ ಅವರು ಗೊತ್ತಿದ್ದು 2017ರಲ್ಲಿ ರಿಜಿಸ್ಟ್ರನ್ನ ಮಾಡ್ಕೊತಾರೆ. ಇದುವರೆಗೂ ಕೂಡ ಯಾರು ನೊಂದಿತರಿದ್ದಾರೋ ಅವ್ರ ಗಮನಕ್ಕೆ ಇವೆಲ್ಲವೂ ಗೊತ್ತಿದ್ದರೂ ಸಹ ಅವರ ಶಕ್ತಿಯಿಂದ, ಅವರ ರಾಜಕೀಯ ಬಲದಿಂದ ಮತ್ತು ಇಲಾಖೆಗಳಲ್ಲಿ ದೊಡ್ಡ ಅಧಿಕಾರಿಗಳವರಿಗೆ ಸಪೋರ್ಟ್ ಇರೋದ್ರಿಂದ, ದುಡ್ಡಿರೋದ್ರಿಂದ ಬಡವರ ಮೇಲೆ ಈ ಮೂರವನ್ನು ಕೂಡ ಪ್ರಯೋಗ ಮಾಡಿ ಇವತ್ತು ಸುಮಾರು ಜನ ಬಡವರು ಈ ಕಂಪನಿಯಿಂದ ಬೀದಿಗೆ ಬಂದು ಇವತ್ತು ಬೀದಿಯಲ್ಲಿರ್ತಕ್ಕಂಥ ಪರಿಸ್ಥಿತಿ ಆಗಿದೆ. ಇವೆಲ್ಲವನ್ನು ಕೂಡ ನಮ್ಮ ಗಮನಕ್ಕೆ ಬಂದು ನಾವೆಲ್ಲರೂ ಕೂಡ ಒಂದಾಗಿ ಯಾರೋ ರಾಜಣ್ಣ ಅವರ ಫ್ಯಾಮಿಲಿ ಇದ್ದಾರೆ, ನಾಗರಾಜು ಮತ್ತು ಇವರೆಲ್ಲರೂ ಕೂಡ ಇವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮುಖಂಡರುಗಳು ಕೂಡ ಇವತ್ತು ನೊಂದಿತರಿಗೆ ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವ್ರು ನ್ಯಾಯ ಕೊಡಿಸ್ಬೇಕು ಅಂತೇಳಿ RD ಡೆವಲಪರ್ಸು ರಾಮರೆಡ್ಡಿ ಅವರ ವಿರುದ್ಧವಾಗಿ ನಾವು ಹೋರಾಟಕ್ಕೆ ಇಲ್ಲಿ ಎಲ್ಲರೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಸುಮಾರು 1,000-1,500 ಜನ ಸೇರಿ ಏನೋ ಉಳಿದಿರ್ತಕ್ಕಂಥ ಜಾಗದಲ್ಲಿ ಖಾಲಿ ಜಾಗ ಇದೆ ಮತ್ತು ಅಲ್ಲಿ ವಾಸ ಮಾಡುವಂಥ ಜನರಿದ್ದಾರೆ. ಇವರೆಲ್ಲರ ಗಮನಕ್ಕೂ ತರಬೇಕು. ನಮಗೆ ಕಾನೂನು ಹೋರಾಟದಲ್ಲಿ ಜಯ ಸಿಗ್ತಾ ಇಲ್ಲ ಮತ್ತು ನಮಗೆ ಯಾವುದೇ ಶಕ್ತಿ ಇಲ್ಲ. ಇದೆಲ್ಲ ಗೊತ್ತಿರ್ತಕ್ಕಂಥ ರಾಮರೆಡ್ಡಿ ಅವರು ಇದ್ರ ಮೇಲೆ ನಿಮ್ಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ಜಮೀನು ನಮ್ಮದು, ಇದು ಯಾರನ್ನು ಪರ್ಚೇಸ್ ಮಾಡಿಬಿಡಿ, ದಯವಿಟ್ಟು ತಿಳ್ಕೊಂಡು ಪರ್ಚೇಸ್ ಮಾಡಿ ಅಂತೇಳಿ, ಇನ್ನೊಬ್ಬರಿಗೆ ಅನ್ಯಾಯ ಆಗೋದು ಬೇಡ ಅಂತೇಳಿ ಈಗ ಲೆವೇಟ್ ಮಾಡ್ತಾರೆ, ಪರ್ಚೇಸ್ ಮಾಡ್ತಾರೆ. ಯಾರೊಬ್ರು ದುಡ್ಡು ಕೊಟ್ಟು ಯಾವುದೋ ಒಬ್ರು ಚೀಟೋ ಪಾಟೆ ಹಾಕಿ ಅಥವಾ IT ಕಂಪ್ನಿಲಿ ಕೆಲಸ ಮಾಡಿ ದುಡ್ಡು ಕೊಟ್ಟು ರಿಜಿಸ್ಟರ್ ಮಾಡ್ಕೊತಾರೆ. ಮತ್ತು ನಾಳೆ ಕೇಸಿಂದ ಸೋತೋದಾಗ ರಾಮರೆಡ್ಡಿಗೇನು ಅನ್ಯಾಯ ಆಗಲ್ಲ, ಪಾಪ ದುಡ್ಡು ಹಾಕಿದವರಿಗೆ ತುಂಬ ಅನ್ಯಾಯ ಆಗುತ್ತೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅವ್ರಿಗೂ ಒಳ್ಳೇದಾಗಬೇಕು ಮತ್ತು ರಾಜಣ್ಣ ಅವ್ರ ಫ್ಯಾಮ್ಲಿಗೂ ಒಳ್ಳೇದಾಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತು ಹೋರಾಟಕ್ಕೆ ಬಂದಿರತಕ್ಕಂಥದ್ದು. ಯಾರಿಗೂ ಕೂಡ ಅನ್ಯಾಯ ಆಗಬಾರ್ದು. ರಾಮರೆಡ್ಡಿ ಹಾಕೋವಂಥ ಒಂದು ಬಲೆಗೆ, ಮೋಸದ ಬಲೆಗೆ ಯಾರು ಸಿಗಾಕೋಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವೆಲ್ಲರೂ ಕೂಡ ಬಂದು ಇವತ್ತು ಹೋರಾಟಕ್ಕೆ ಭಾಗವಹಿಸಿರ್ತಕ್ಕಂಥದ್ದು. 1000 ಜನ ಬೇಡ, ಇವೆಲ್ಲವೂ ಕೂಡ ದಯವಿಟ್ಟು ಕಾನೂನಲ್ಲಿ ಅವಕಾಶ ಇಲ್ಲ ಅಂತೇಳಿ ನಮಗೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ ವರಿಷ್ಠಾಧಿಕಾರಿಗಳು ಮತ್ತು ಎಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ನಮಗೆ ರಿಕ್ವೆಸ್ಟ್ ಮಾಡಿರೋದ್ರಿಂದ ನಾವೆಲ್ಲರೂ ಕೂಡ ಸಂಘಟನೆಗೆ ಮುಖಂಡರುಗಳಾಗಿ ಇವತ್ತು ಬಂದಿರತಕ್ಕಂಥದ್ದು. ಸುಮಾರು 150-200 ಜನ ಬಂದಿರತಕ್ಕಂಥದ್ದು.
ಅದು ಕೂಡ ಬಂದಿರತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ರಾಮರೆಡ್ಡಿ ಅವರ ಬಂಧು ಮಿತ್ರರು ಅಥವಾ ಅವರ ಬಳಗದವರು ಅಥವಾ ಅವರ ಸ್ನೇಹಿತರು ಚೇಳಗಳು ಅಂತ ಹೇಳ್ಬೋದು. ಇವರು ಯಾರು ಏನಂತ ಹೇಳಿದ್ದಾರೆ ಅಂತಂದರೆ ಆ ರಾಮರೆಡ್ಡಿ ಅವ್ರ ಕಡೆಯಿಂದ ಹುಡುಗರು ಸೇರಿಸಿ ನಾಳೆ ಹೋರಾಟಗಾರರು ಯಾರು ಬರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಕಲ್ಲು ತೂರ ಒಟ್ಟನ್ನು ಮಾಡಿ ಪ್ರಾಬ್ಲಮ್ ಮಾಡಿ ಅವ್ರ ಮೇಲೆ ಹಲ್ಲೆ ಮಾಡಬೇಕು. ನಮ್ಮ ರಾಮರೆಡ್ಡಿ ಅವರಿಗೆ ಬೆಂಬಲ ಕೊಡ್ತಕ್ಕಂಥ ಹುಡುಗರಿಗೆ ಒಬ್ಬ ಹುಡುಗನಿಗೆ 2,000 ರೂಪಾಯಿ ಎಣ್ಣೆ ಬಾಟ್ಲು ಮತ್ತು ಚಿಕನ್ ಫ್ರೀ ಕೊಡ್ತೀವಿ ಅಂಥೇಳಿ ಹುಡುಗರಿಗೆಲ್ಲನೂ ಹುರಿದುಂಬಿಸಿದ್ರು ಅಂತೇಳಿ ನಮ್ಮ ಗಮನಕ್ಕೆ ಬಂತು. ಆ ಕಾರಣಕ್ಕೆ ರೌಡಿಗಳು ಗೆಲ್ತಾರೋ, ದುಡ್ಡಿರೋರು ಗೆಲ್ತಾರೋ ಅಥವಾ ಕತ್ತಿ ಹಿಡ್ಕೊಂಡು ಬರ್ತಕ್ಕಂಥವ್ರು ಗೆಲ್ತಾರೋ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಂತ ಅವರ ಉದ್ದೇಶಗಳನ್ನು ಇಟ್ಕೊಂಡು ಪೆನ್ ಹಿಡ್ಕೊಂಡು ಬರ್ತಕ್ಕಂಥ ನಮ್ಮಂಥವ್ರು ಗೆಲ್ತಾರೋ ನೋಡಲೇಬೇಕು ಅಂಥೇಳಿ ಇವತ್ತೆಲ್ಲರೂ ಕೂಡ ನಾವು ಇವತ್ತು ಬಂದಿರತಕ್ಕಂಥದ್ದು. ಯಾರೂ ಕೂಡ ಇಲ್ಲಿ ಕಿಡಿಗೇಡಿಗಳು ಬಂದಿಲ್ಲ. ನಮಗೆ ಪೊಲೀಸ್ನವ್ರು ರಕ್ಷಣೆ ಕೊಟ್ಟವ್ರೆ, ನಮ್ಮ ಹಿತ ಕಾದಿದ್ದಾರೆ. ಅವರಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಈಗ ಕಂಪನಿಯಿಂದ ಬಂದು ಲೊಕೇಶನ್ ತಕ್ಕಂಥವರು ಮಾತನ್ನು ಕೊಟ್ಟಿದ್ದಾರೆ. ಮೇ 10ನೇ ತಾರೀಕು ಅಥವಾ 11ನೇ ತಾರೀಕು ಒಳಗಡೆ ನಾವು ರಾಮರೆಡ್ಡಿ ಅವರೆಲ್ಲ ಹೊರದೇಶದಲ್ಲಿದ್ದಾರೆ, ಅವ್ರು ಬರ್ತೀನಿ ಅಂತೇಳಿದ್ದಾರೆ. ಅವರೇ ಹೇಳಿ ಕಳಿಸಿದ್ದಾರೆ, ನಾನು ಬಂದು ಸಮಸ್ಯೆನ ಬಗೆಹರಿಸ್ಕೊಡ್ತೀನಿ ಅಂತೇಳಿ. ಆ ಡೇಟ್ ಒಳಗಡೆ ಅವರು ಈ ಸಮಸ್ಯೆನ ಬಗೆಹರಿಸಿ ಕೊಟ್ಟಿಲ್ಲ ಅಂತಂದರೆ ನಾವು ಈ ಕೂತಂಥ ಜಾಗದಲ್ಲೇ 150-200 ಜನ ಮುಖಂಡರುಗಳ ಮಧ್ಯ ಅವರೆಲ್ಲರ ಸಲಹೆ ಸೂಚನೆಗಳು ಪಡೆದು ಮೇ 15ನೇ ತಾರೀಕು ಬುಧವಾರ ಬೀಳ್ತದೆ. ಮೇ 15ನೇ ತಾರೀಕು ನಮ್ಮನ್ನು ಯಾರೂ ಕೂಡ ತಡೆಯಲ್ಲ. ಆ ಮಟ್ಟಕ್ಕೆ ನಮ್ಮ ಹೋರಾಟ ಇರ್ತದೆ. ನಾವೆಲ್ಲರೂ ಕೂಡ ಯಾವ ರೀತಿ ಮಾಡ್ತೀವಿ ಅಂತಂದರೆ ಮುದುಕರು, ಮಕ್ಕಳು, ದೊಡ್ಡವರು, ಚಿಕ್ಕವರು, ಯುವಕರು ಎಲ್ಲರೂ ಕೂಡ ಸೇರಿ ಅವತ್ತು ಪ್ರಾಪರ್ಟಿ ಒಳಗಡೆ ಹೋಗೋ ಅಂಥದ್ದಾಗ್ತದೆ. ಅವರೇ ಕೊಟ್ಟಿರ್ತಕ್ಕಂಥ ಟೈಮ್ ಅವ್ರಿಗಿದೆ, ಅವ್ರು ಮಾತಾಡಬೇಕು, ಇದ್ರ ಬಗ್ಗೆ ಪ್ರಾಬ್ಲಮನ್ನು ಸಾಲ್ವ್ ಮಾಡಿಕೊಡ್ಬೇಕು. ಇಲ್ಲ ಅಂತಂದರೆ ನಾವೆಲ್ಲರೂ ಕೂಡ ಒಳಗಡೆ ನುಗ್ಗಿ ಅವತ್ತು ಅಲ್ಲಿ ವಾಸ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರ ಗಮನಕ್ಕೂ ಕೂಡ ಮನೆ ಮನೆಗೆ ಹೋಗಿ ಪಾಂಫ್ಲೆಟ್ ಹಂಚುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ಮಾಡಿದಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಮತ್ತು ನಮ್ಮ ಮಾಧ್ಯಮದವರಿಗೆ ಎಲ್ರಿಗೂ ಕೂಡ ಭೀಮವಂದನೆಗಳನ್ನು ತಿಳಿಸುತ್ತಾ, ಬರೋವಂಥ ಮೇ ತಿಂಗಳು 15ನೇ ತಾರೀಕು ಇಲ್ಲೇ ಸೇರೋಣ ಅಂಥೇಳಿ ತಮ್ಮ ಮೀಡಿಯಾ ಮುಖಾಂತರವಾಗಿ ಹೋರಾಟ ಡೇಟನ್ನು ತಮಗೆ ನಿಗದಿಪಡಿಸ್ತಾ ತಾವೆಲ್ಲರೂ ಕೂಡ ಅವತ್ತು ಬರಬೇಕು ಅಂಥೇಳಿ ತಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡಿಸ್ತೀನಿ. ನನ್ನ ಹೆಸರು BM ಮುನಿಮಾರಪ್ಪ ಅಂಥೇಳಿ, ಮೂಲ ನಿವಾಸಿ ಅಂಬೇಡ್ಕರ್ ಸಂಘಟನೆಯ ರಾಜ್ಯ ಸಂಚಾಲಕರು. ನಮಸ್ತೆ, ಜೈ ಭೀಮ್. ಮೊದಲು ಮೀಡಿಯಾ ಅವ್ರಿಗೆ ನಮ್ಮ ಕುಟುಂಬದ ವಂದನೆಗಳು. ಏನಕ್ಕೆ ಇದಕ್ಕೆ ಸೇರಿದ್ದೀರಿ ಅಂದರೆ, ಆರ್.ಡಿ. ಡೆವಲಪರ್ಸ್ ರಾಮರೆಡ್ಡಿ ಅವರು ನಮ್ಮ ತಾತ ಅವರ ಪಿತಾಜಿ ಆಸ್ತಿ ಮೋಸ ಮಾಡಿ ಅನ್ಯಾಯ ಮಾಡಿ ನಮ್ಮ ಹೊಟ್ಟೆ ಮೇಲೆ ಹೊಡೆದವ್ರೆ ಸರ್. 16 ವರ್ಷದಿಂದ ನಾನು ಕಷ್ಟಪಟ್ಟು ಕೋರ್ಟ್ ಎಲ್ಲ ಅಲಿತಾ ಇದ್ದೀನಿ. ಕೋರ್ಟ್ ಅಲಿದ್ರೂ ಇಲ್ಲ, ಎಲ್ಲ ಅಲಿದ್ರೂ ಇಲ್ಲ. ಅಷ್ಟು ಮೋಸ ಮಾಡಿ ಅನ್ಯಾಯ ಮಾಡಿ ಪ್ರತಿಯೊಂದನ್ನು ದುಡ್ಡಿಂದ ಎಲ್ಲ ಕೊಂಡ್ಕೊಂಡ್ಬಿಟ್ಟಿದ್ದಾರೆ ಅವರು. ಎಲ್ಲ ಮಾಡಿ ಮೋಸ ಮಾಡಿ ಅನ್ಯಾಯ ಮಾಡಿ ಏನು ಇಷ್ಟು ಥರ ನಮ್ಗೆ ಪ್ರಾಣ ಇದಕ್ಕೆ ನಮಗಿರೋದಕ್ಕೆ ಜಾಗ ಇಲ್ದಿರ ಆಗೋಗಿದೆ. ಆ ಸಮಯದೊಳಗೆ ಅಂಬೇಡ್ಕರ್ ಸಂಘದವರಿಂದ ಕೇಳಿ ಬೇಡಿ ಅವ್ರು ಕಾಲು ಹಿಡಿದು ಮಾಡಿದ್ದಕ್ಕೆ ಅಷ್ಟು ಜನ ಸಂಘಟನೆಗಳು ಬಂದು ನಮ್ಗೆ ಹೆಲ್ಪ್ ಮಾಡಿ ಈ ಮಟ್ಟಕ್ಕೆ ನಿಲ್ಲಿಸಿದ್ದಾರೆ. ಅವ್ರು ಹೇಳಿದಾರಲ್ಲ, ಅವರು ಈ ಡೇಟು ಮತ್ತು ಅವ್ರ ಮುಂದಕ್ಕೆ ಆಗೋ ಸಂಘಟನೆಗೆ ಇದಕ್ಕೆ ಪ್ರೋತ್ಸಾಹ ಕೊಡ್ತಾಯಿದ್ದಾರೆ. ಈ ಪ್ರೋತ್ಸಾಹಕ್ಕೆ ನಾನು ವಂದನೆಗಳು ಸರ್. ನನ್ನ ಹೆಸರು ನಾಗರಾಜ್ ಅಂತ, ರಾಜಣ್ಣ ಅವ್ರ ಮಗ ನಾನು ನಾಗರಾಜ್ ಅಂತ. ನಮ್ಮ ಅಣ್ಣ ತಮ್ಮಂದ್ರೆ ಅಕ್ಕ ತಂಗಿರು ಎಲ್ಲ ಇಲ್ಲಿದ್ದಾರೆ. 2 ಎಕರೆ 1 ಕುಂಟೆ ಪ್ರಾಪರ್ಟಿ. ನಾನು ಅಷ್ಟು ಕೇಳ್ತಾ ಇಲ್ಲ. ನಮ್ಮ ತಂದೆಯವರು ಬರೋ ಪ್ರಾಪರ್ಟಿ 1 ಎಕರೆ ಕೊಡು ಅಂತ ಕೇಳ್ತಾ ಇದ್ದೀನಿ, ಅದು ಕೊಡ್ತಾ ಇಲ್ಲ. ಭಾಳ ಬೆದರಿಕೆಯಿಂದ ಅವರು ನಡೆಸ್ತಾ ಇದ್ದಾರೆ ಸರ್. ಆರ್.ಡಿ. ಡೆವಲಪರ್ಸ್ ರಾಮರೆಡ್ಡಿ ಅವರು ಸರ್. ಪ್ರಾಪರ್ಟಿ ಗಟ್ಟಳ್ಳಿ ವಿಲೇಜ್, ಸರ್ವೆ ನಂಬರ್ 12/2 ಸರ್. ಅದು 2009ರಿಂದ ಕೋರ್ಟಲ್ಲಿ ನಡೀತಾ ಇದೆ. ಕೋರ್ಟಲ್ಲಿ ನಡೆದರೂ ಕೂಡ ಅವರು ಗೊತ್ತಿದ್ರು ಕೂಡ ಈ ಥರ ಮೋಸ ಮಾಡಿ 2017ಕ್ಕೆ ತಗೊಂಡು ಸುಮಾರು ಒಂದು 40-45 ಸೈಟ್ಗಳು ಮಾಡಿದ್ದಾರೆ. ಒಂದೊಂದು ಸೈಟ್ 1 ಕೋಟಿ ಅಂತೆ, 80,000 ಅಂತೆ, 80 ಲಕ್ಷ 90 ಲಕ್ಷಕ್ಕೆ ಮಾರ್ತಾ ಇದ್ದಾರೆ. ಆಲ್ರೆಡಿ ಒಂದು 20-25 ಮನೆ ಕಟ್ಟಿದ್ದಾರೆ. ಇನ್ನೊಂದು 20 ಸೈಟ್ಗಳು ಖಾಲಿ ಇದೆ. ಆ ಸಂಘಟನೆಗೆಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ತಿಳಿಸಿ ಮಾಡಿ ಅವ್ರಿಗೆ ಬೇಡ, ಈ ಥರ ಕೆಟ್ಟದಿಂದ ತಗೊಂಡಿದ್ದಾರೆ, ಅವರು ಮೋಸದಿಂದ ತಗೊಂಡಿದ್ದಾರೆ, ರಾಜಣ್ಣ ಅವ್ರ ಕಡೆಯಿಂದ ನಮಗೆ ಮೋಸ ಆಗಿದೆ ಅವ್ರಿಗೆ, ಅದಕ್ಕೋಸ್ಕರ ಬೇಡ ಅಂತ ಹೇಳ್ಬಿಟ್ಟು ಸಂಘಟನೆಯಿಂದ ಕೇಳ್ಬಿಟ್ಟು ಹೋಗಬೇಕು ಅಂತ ಇದ್ರಿ, ಹೋಗೋಕೆ ಬಿಡ್ತಾ ಇಲ್ಲ. ಅವ್ರ ರಾಜ್ಯಕ್ಕೆ ಅವ್ರನ್ನ ತೋರಿಸ್ತಾ ಇದ್ದಾರೆ. ಇವತ್ತು ಇಲ್ಲಿಗೆ ಬಂದು ಇಷ್ಟೆಲ್ಲ ಜನ ಸೇರಿರೋದಕ್ಕೋಸ್ಕರ ಈ ಪೊಲೀಸ್ನವರು ಇನ್ಸ್ಪೆಕ್ಟರ್ಗಳೆಲ್ಲ ಸೇರಿಬಿಟ್ಟು ನಮಗೆ ತಡೆದು ಒಂದು ಡೇಟ್ ಕೊಡಿಸಿದ್ದಾರೆ ಸರ್. ಆ ಡೇಟಿಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ. 15ನೇ ತಾರೀಕು ಅಂತಲೂ ಭಾರಿ ದೊಡ್ಡ ಹೋರಾಟ ಚಳವಳಿ ನಡೀತಿದೆ, ಅದಂತೂ ಗ್ಯಾರಂಟಿ. 10ನೇ ತಾರೀಕು 11ನೇ ತಾರೀಕು ರಾಮರೆಡ್ಡಿ ಅವರು ಬಂದು ನಮ್ಮ ನ್ಯಾಯ ಕೊಟ್ಟಿಲ್ಲ ಅಂದರೆ ಮುಂದಕ್ಕೆ ಏನಾಗುತ್ತೆ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ ಸರ್, ಸಂಘಟನೆಯವರು ಹೇಳ್ತಾರೆ.